ಒಲುಮೆಯ ಬಾಳಿನ ಮುನ್ನುಡಿ, ಬಾಳ್ವೆ ಹೃದಯದ ಕನ್ನಡಿ, ಜಾರಿ ಬೀಳದೆ ಮೆಲ್ನಡಿ. ಪರಮ ಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದರ ಹೃದಯಾಂತರಾಳದಿಂದ ಹೊರಹೊಮ್ಮಿದ ಪವಿತ್ರತಮ ದಿವ್ಯ ದೇವಗಂಗೆ ಸಚ್ಚಿದಾನಂದ ಸ್ತವನ. ಅತ್ಯಂತ ಉಚ್ಚಕೋಟಿಯ ಶಿಷ್ಯರಾದ ಗುರುದೇವರು ತಮ್ಮ ಆರಾಧ್ಯ ದೈವ ಸಮಸ್ತ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಪರಮ ಸೌಭಾಗ್ಯದಾಯಕ ಸ್ಮರಣೆಯನ್ನು, ದಿವ್ಯ ಸ್ತುತಿಯನ್ನು ಮಾಡುತ್ತಾ ಅಶ್ರುಪೂರಿತವಾಗಿ ತಮ್ಮ ಹೃದಯದ ಅತ್ಯಂತ ಕೋಮಲತಮ ಭಾವನೆಗಳ ಮೂಲಕ ಕೇಳುಗರ ಮನಸ್ಸು, ಹೃದಯಗಳನ್ನು ಭಕ್ತಿ ರಸಗಂಗೆಯಲ್ಲಿ ಸಂಪೂರ್ಣವಾಗಿ ಮುಳುಗಿಸಿಬಿಟ್ಟಿದ್ದಾರೆ. ಜೀವನದ ಆಧಾರ ಗುರು, ಜೀವನದ ಅತ್ಯಂತ ಪವಿತ್ರತಮ ಸಂಬಂಧ ಗುರು ಶಿಷ್ಯ ಸಂಬಂಧ. ಈ ಸಂಬಂಧದ ಅಗಾಧತೆಯನ್ನು, ಅನಂತತೆಯನ್ನು, ಪವಿತ್ರತೆಯನ್ನು ಇಡೀ ಬ್ರಹ್ಮಾಂಡಕ್ಕೆ ಸಾರಿ ಹೇಳುವ ಸಾರ್ಥಕ ಪ್ರಯತ್ನ ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದರು ಸಚ್ಚಿದಾನಂದ ಸ್ತವನದ ಮುಖಾಂತರ ಮಾಡಿದ್ದಾರೆ. 1995ರಲ್ಲಿ ಪೂಜ್ಯ ಗುರುದೇವ್ ನಿಖಿಲೇಶ್ವರಾನಂದರ ದರ್ಶನ ಮತ್ತು ದೀಕ್ಷೆ ದೊರೆತದ್ದು ನನ್ನ ಜೀವನದ ಅತ್ಯಂತ ಸೌಭಾಗ್ಯದಾಯಕ ಪವಿತ್ರತಮ ಮಧುರಾತಿ ಮಧುರ ಕ್ಷಣಗಳೆಂದು ಸ್ಮರಿಸುತ್ತಾ ಇಂದಿಗೂ ಸಹ ರೋಮಾಂಚಿತನಾಗುತ್ತೇನೆ, ಗದ್ಗದಿತನಾಗುತ್ತೇನೆ. ನನ್ನ ಜೀವನವೆಂಬ ಪುಸ್ತಕಕ್ಕೆ ಅತ್ಯಂತ ಕರುಣೆಯಿಂದ ಮುನ್ನುಡಿ ಬರೆದು ಪ್ರೇಮ ಪವಿತ್ರತೆಗಳನ್ನು ಬೋಧಿಸಿ ಸಾಕ್ಷಾತ್ಕಾರದೆಡೆಗೆ ನನ್ನನ್ನು ನಿರಂತರವೂ ನಡೆಸುತ್ತಿರುವ ಮಹಾನ್ ಚೇತನವಾದ ಪೂಜ್ಯ ಗುರುದೇವರಿಗೆ ನಾನೇನು ತಾನೇ ಕೊಡಬಲ್ಲೆ? ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಸಾಕ್ಷಾತ್ ಸದೈವ ಪರಿಪೂರ್ಣಮದೇವ ನಿತ್ಯಂ ಚೈತನ್ಯ ರೂಪಂ ಪರಂ ಸಿದ್ಧಾಶ್ರಮೋ ವೈ ಯೋಗೀವತೈವ ವದಿತಂ ಸಹಿತಂ ಶರಣ್ಯಂ ಸಚ್ಚಿತ್ ಸ್ವರೂಪಂ ಪ್ರಣಮ್ಯಂ ನಮಾಮಿ.